ಹೆಗ್ಲ ಮೇಲೆಲ್ಲ ಕೈ ಹಾಕಿ ಬೇರೆ ಬೇರೆ ಥರ ಎಲ್ಲ ಮೂವ್ ಮಾಡಿದ್ದು. ಮತ್ತು ಮುಂದೆ ಇಂಥ ನಡೆಯುವ ಘಟನೆ ಎಲ್ಲ ನಡೆಯಿತು. ಆಮೇಲೆ ನೆಕ್ಸ್ಟು ಅದೆಲ್ಲ ಆದಮೇಲೆ ಮತ್ತೆ ನನ್ನನ್ನೇ ಬ್ಲಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದ್ದು. ನೀನೇ ತಪ್ಪು ಮಾಡಿದ್ಯಾ ಅನ್ನೋ ರೀತಿಲಿ. ಇಲ್ಲಾಂದರೆ ಏನೋ ನಾನು ಮುಂದುವರಿ ಹೋಗ್ತಿದ್ದೆ. ಅವರು ಇಲ್ಲೇ ಮುಚ್ಚಾಕಬಿಡೋಣ ಅಂತೇಳಿ ಬ್ಲಾಕ್ ಮೇಲ್ ಮಾಡಿ ನನ್ನ ಪೂರ್ತಿ ಇಲ್ಲಿಗೆ ಇವನನ್ನು ಸುಮ್ಮನಿರಿಸ್ಬಿಡೋಣ, ಇಲ್ಲ ಅಂದರೆ ನನ್ನನ್ನು ಟಾರ್ಗೆಟ್ ಮಾಡಿದ್ರು ಒಟ್ಟಿನಲ್ಲಿ. ಇದು ಮುಂದುವರಿಬಾರ್ದು, ಇಲ್ಲ ಬೇರೆಯವ್ರಿಗೂ ವಿಚಾರ ಸ್ಪ್ರೆಡ್ ಆಗಬಾರ್ದು ಅಂತೇಳಿ ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಇದೇ ಫಸ್ಟ್ ಸರ್. ಎಲ್ಲಿ ನಡೆದಿದೆ ಸರ್? ಯಾವಾಗ ನಡೆದಿದೆ? ಇದು 4 days ಆಯಿತು. ಸಂಡೇ ನಡೆದಿರೋದು. ಎಲ್ಲಿ? ಗಣಿಪುರ ತೋರಿಸಲ್ಲಿ ಗಣೇಶ್ಪುರ. ಇದಾದ್ಮೇಲೆ ಸೂರಜ್ ರೇವಣ್ಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಇದಾದ್ಮೇಲೆ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಷ್ಟೇ. ಇದು ಆಮಿಷಗಳನ್ನು ಒಡ್ಡಿ, ಇಲ್ಲ ಇದನ್ನು ಇಲ್ಲಿಗೆ ಮುಗಿಸ್ಕೊಬಿಡೋಣ ಬೇಡ ಅಂತ ಹೇಳ್ಬಿಟ್ಟು ಆಮಿಷಗಳನ್ನು ಒಡ್ಡಿದ್ದಾರೆ. ಏನು ಆಮಿಷ ಒಡ್ಡಿ ಸರ್? ಅವರು ಹಿಂಗೆ ದುಡ್ಡು ಕೊಡ್ತೀನಿ, ಕೆಲಸ ಕೊಡಿಸ್ತೀನಿ, ಅದರ್ ಡೈಲಿ ಕೆಲಸ ಕೊಡಿಸ್ತೀನಿ, ನೀನು ಎದುರುಗಳ ನಿಂದ ಸೆಟ್ಲ್ ಮಾಡ್ತೀನಿ, ನೀನು ಸಮಾಜದಲ್ಲಿ ಬೇರೆ ರೀತಿ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು. ನೀವು ಈ ವಿಚಾರ ಬೇರೆ ಯಾರಾದ್ರೂ ಗಮನಕ್ಕೆ ತಂದಿದ್ದೀರಾ? ಶಿವು ಅಂತೇಳಿ ಫ್ರೆಂಡ್ ಇದ್ದ, ಅವನೊಬ್ಬನಿಗೆ ಹೇಳ್ಕೊಂಡಿದ್ದೆ. ಅವ್ರೇನು ಕೆಲಸ ಮಾಡ್ತಾರೆ? ಅವನು ಮನೆ ಹತ್ರ ಹಿಂಗೆ ರಾಜಕೀಯ ಮಾಡ್ಕೊಂಡು ಮನೆ ಹತ್ರ. ಅವರು ಸೂರಜ್ ಪರಿಚಯ? ಸೂರಜ್ ಅವನು ಫ್ರೆಂಡ್, ತುಂಬ ಆತ್ಮೀಯ. ಏನು ಹೇಳೋದು ನೀವು ಶಿವು ಅವರು? ಶಿವು ಅಂದರೆ ಶಿವುಗೆ ನಾನು ಹೇಳಿದಾಗ ಅವ್ರು ಶಿವು ಹೋಗಿ ಅವನಿಗೆ ಹತ್ರ ಸೂರಜ್ ಹತ್ರ ಹೇಳ್ಕೊಂಡಿದ್ದಾರೆ. ಸೂರಜ್ ಈ ಥರ ಎಲ್ಲ ಹೇಳ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ಅವನ ಹತ್ರ ಹೇಳಿದ್ದಾನ ಅಂತ ಹೇಳ್ಬಿಟ್ಟು ಅವನನ್ನೇ ಡೀಲಿಗೆ ಇವನು ಮತ್ತೆ ಅವನಿಗೆ ಹೇಳಿದ್ದಾನೆ, ಬೇರೆ ಮತ್ತೆ ಯಾರಿಗೆ ಹೇಳಲ್ಲ ಅಂತ ಹೇಳ್ಬಿಟ್ಟು ಅವನು ಅವ್ರ ಕಡೆ ಶಿವ ಕಡೆಯಿಂದ ನನ್ನನ್ನು ಹೆಂಗಾದ್ರೂ ಮಾಡಿ ಡೀಲಿಗೆ ಒಪ್ಪಿಸ್ಬಿಟ್ಟು ಇಲ್ಲಿಗೆ ಸುಮ್ಮನೆ ನಿಲ್ಲಿಸ್ಬಿಡೋಣ, ಇಲ್ಲಾಂದರೆ ನನ್ನನ್ನೇ ಡೀಲಿಗೆ ಒಪ್ಪಿಸ್ಬಿಟ್ಟು ಈಗ ಫೋನಲ್ಲೆಲ್ಲ ಮಾತಾಡು ಅಂತ ಹೇಳ್ಬಿಟ್ಟು ರೆಕಾರ್ಡ್ ಮಾಡ್ಕೊಬಿಟ್ಟು ಇವನು ಇಲ್ಲ ನನ್ನನ್ನು ಈ ಥರ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತೇಳಿ ನನ್ನ ಮೇಲೆ ಉಲ್ಟಾ ಕೇಸ್ ಆಗಿ ನಿಮಗೆ ಮುಂದೆ ಹಬ್ಬಿಸ್ಬೋದು ಜಾಸ್ತಿ ಜನಕ್ಕೆ ಅಂತೇಳಿ ನನ್ನನ್ನೇ ಬ್ಲಾಕ್ ಮೇಲ್ ಮಾಡಿ ಕೇಸ್ ಮಾಡ್ತೀನಿ, ನನ್ನ ಮೇಲೆ ನನ್ನನ್ನೇ ಏನಾದರೂ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಿ